ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಆ್ಯಂಡ್ ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಆ್ಯಂಡ್ ಅವರು ನಿಮ್ಮನ್ನು ಯಾಕೆ ಅಷ್ಟೊಂದು ಇಷ್ಟಪಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡೋಣ. ವಿಡಿಯೋ ಕಲೆಕ್ಟಿವ್ ಆಗಿರುತ್ತೆ, ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ಯಾರೆಲ್ಲ ಮ್ಯಾರೇಜ್ ಮ್ಯಾನಿಫೆಸ್ಟ್ ಮಾಡಬೇಕು, ನಿಮ್ಮ ಸೋಲ್ಮೇಟ್ನ ಅಟ್ರ್ಯಾಕ್ಟ್ ಮಾಡಬೇಕು, ಆ್ಯಂಡ್ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಜೊತೆ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗಬೇಕು ಅಂದರೆ ಅವರು ಸಹ ಡಿಸ್ಕ್ರಿಪ್ಷನ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅದರ ಡೀಟೇಲ್ಡ್ ವಿಡಿಯೋ ಸಹ ನಾನು ನನ್ನ ಚಾನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಬಿಫೋರ್ ಜಾಯ್ನಿಂಗ್ ವೆಬಿನಾರ್ ನೀವು ಅದನ್ನು ಬೇಕಾದರೆ ಒಂದು ಸತಿ ನೋಡಿಕೊಂಡು ಕನ್ಫರ್ಮೇಷನ್ ಮಾಡಿಕೊಂಡು ಆಮೇಲೆ ನೀವು ವೆಬಿನಾರ್ನ ಜಾಯ್ನ್ ಆಗಿ ಅಲ್ಲಿ ಆ ಒಂದು ವೆಬಿನಾರ್ನ ಜಾಯ್ನ್ ಆಗೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ನಾನು ಆ ಒಂದು ಡೀಟೇಲ್ಡ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೂ ಆ ವಿಡಿಯೋನ ಲಿಂಕ್ನ ನಾನು ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಮೇಲೆ ನೀವು ಪ್ರೆಸ್ ಮಾಡಿದರೆ ಖಂಡಿತ ಆ ಒಂದು ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಆ ಒಂದು ವೆಬಿನಾರ್ ಡೀಟೇಲ್ಸ್ ಎಲ್ಲ ಆ ವಿಡಿಯೋದಲ್ಲಿದೆ. ಸೊ ಒಂದು ಸತಿ ನೋಡಿ. ಆ್ಯಂಡ್ ನಿಮ್ಮ ಒಂದು ಪರ್ಸನ್ ಜೊತೆ ರಿಯಲಿ ಇಫ್ ಯು ವಾಂಟ್ ಅ ಕಮಿಟ್ಮೆಂಟ್, ಡೆಫಿನೆಟ್ಲಿ ನೀವು ಈ ಒಂದು ವೆಬಿನಾರ್ನ ಜಾಯ್ನ್ ಆಗಬಹುದು. ಮಾರ್ಚ್ 10th ಇದೆ. ಸೊ ಕಮ್ಮಿಂಗ್ ಸಂಡೇ, ಬರುವಂತಹ ಸಂಡೇ ಈ ಒಂದು ವೆಬಿನಾರ್ ಇದೆ. ಡೋಂಟ್ ಮಿಸ್ ದ ಅಪರ್ಚುನಿಟಿ ಅಂತೀನಿ. ಆ್ಯಂಡ್ coming back to video, let's start the video. What your person is feeling, like ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅಂತ. ಅಗೇನ್ ಐ ಆಮ್ ಟೆಲ್ಲಿಂಗ್ ಗೈಸ್, ವಿಡಿಯೋ ಜನರಲ್ ಆಗಿರುತ್ತೆ. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಗೈಸ್, ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ಹೇಳಿ ಅಥವಾ ಅವರ ಒಂದು ಭಾವಚಿತ್ರನ ವಿಜುವಲೈಸ್ ಆಗದೆ ಇದ್ರೂ ಒಂದು ಇಂಟೆನ್ಷನ್ಸ್ನ ಸೆಟ್ ಮಾಡ್ಕೊಳ್ಳಿ. ಈ ಒಂದು ಪಾಸಿಟಿವ್ ಏನೇ ರೀಡಿಂಗ್ಸ್ ಬಂದ್ರೂ ಪಾಸಿಟಿವ್ ಆಗಿ ನಾನು ತೊಗೊಳ್ತೀನಿ ಅನ್ನೋ ಒಂದು ಇಂಟೆನ್ಷನ್ಸ್ನ ಸೆಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ಸೊ ದಟ್ ನಿಮಗೆ ಆ್ಯಕ್ಯುರೇಟಾಗಿ ರೀಡಿಂಗ್ ಅನ್ನೋದು ಸಿಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಒಂದು ಫ್ಲೇಮ್ನ ನೋಡ್ತಾ ವಿಜುವಲೈಸ್ ಮಾಡಿ ನಿಮ್ಮ ಪರ್ಸನ್ ನೇಮ್ನ ಹೇಳ್ತಾ ಇರಿ. ಸೊ ದಟ್ ನಿಮಗೆ ರೀಡಿಂಗ್ ಆ್ಯಕ್ಯುರೇಟಾಗಿ ಸಿಗುತ್ತೆ. ಇಲ್ಲಿ ಆ್ಯಸ್ ಐ ಕ್ಯಾನ್ ಸಿ ದಟ್ ನೋ ಕಮ್ಯುನಿಕೇಷನ್ ಇದೆ. ಕಮ್ಯುನಿಕೇಷನ್ ಅಷ್ಟಾಗಿ ಕ್ಲಿಯರಾಗಿ ಇಲ್ಲ. ಒಂದು ದಿನ ಮಾತಾಡಿದರೆ ಇನ್ನೊಂದು ದಿನ ಮಾತಿರೋದಿಲ್ಲ. ಕಮ್ಯುನಿಕೇಷನ್ ಕ್ಲಿಯರ್ ಇಲ್ಲ. ಕಮ್ಯುನಿಕೇಷನ್ ಕ್ಲಿಯರ್ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೋ ಕಮ್ಯುನಿಕೇಷನಲ್ಲೇ ಇದ್ದೀರಾ. ಬಹುಶಃ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಇಲ್ಲಿ ಕೆಲವರು ಸಪ್ರೇಷನ್ ಫೀಲ್ ಮಾಡ್ತಿದ್ದೀರಾ, ಒಂಟಿ ಫೀಲ್ ಮಾಡ್ತಾ ಇದ್ದೀರಾ ನೀವು ಆಗಿರ್ಬೋದು. ಆ್ಯಂಡ್ ಈ ಪರ್ಸನ್ ಕೂಡ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಅಲೋನ್ ಈಸ್ ಡಿಫ್ರೆಂಟ್, ಲೋನ್ಲಿ ಈಸ್ ಡಿಫ್ರೆಂಟ್. ಈ ಪರ್ಸನ್ ಅಲೋನ್ ಆಗಿನೂ ಕೂಡ ಒಂದು ಕ್ರಿಯೇಟಿವ್ ಆಗಿ ವಿಚಾರಗಳು ಈ ಪರ್ಸನ್ ಮೈಂಡಲ್ಲಿ ಬರ್ತಾ ಇದೆ. ಆ್ಯಂಡ್ ಈ ಪರ್ಸನ್ಗೆ ನಿಮ್ಮ ಜೊತೆ ಟೈಮ್ನ ಕಳಿಬೇಕು, ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಆ್ಯಸ್ ನೌ. ಆ್ಯಂಡ್ ಅಗೇನ್ ಸಮ್ ಕನೆಕ್ಟಿವಿಟಿ ಕೂಡ ಇಲ್ಲಿ ಬರಬೇಕು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಕಮ್ಯುನಿಕೇಷನ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ನಿಮ್ಮ ಜೊತೆಗೆ ತುಂಬ ಕಳೆದಂತಹ ಮಾತುಗಳಾಗಿರಬಹುದು, ನಿಮ್ಮ ಜೊತೆ ಸ್ಪೆಂಡ್ ಮಾಡಿರುವಂತಹ ದಿನಗಳಾಗಿರಬಹುದು, ಅದೆಲ್ಲವನ್ನು ಇವರು ನೋಡ್ತಾ ಇದ್ದಾರೆ. ಎಫ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಯು ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಸೊ ಸಮ್ವೇರ್ ಈ ಒಂದು ಪರ್ಸನ್ ಥಿಂಕ್ ಮಾಡ್ತಾ ಇರೋದು ಈ ಒಂದು ರಿಲೇಷನ್ಶಿಪ್ನ ಇನ್ನೂ ಯಾವ ರೀತಿ ತೊಗೊಂಡು ಹೋಗೋದು, ಯಾಕೆ ನನ್ನ ಲೈಫಲ್ಲಿ ಈ ರೀತಿ ಆಯಿತು ಅಂತ ಒಂದು ಕ್ವಶನ್ ಮಾರ್ಕ್ ಅನ್ನೋದು ಇವ್ರ ತಲೆಯಲ್ಲಿ ಓಡ್ತಾ ಇದೆ. ಒಂದು ಕ್ವಶನ್ ಅನ್ನೋದಿದೆ. ಜಸ್ಟ್ ಸಮ್ ಲೈಕ್ ನನಗೆ ಇಲ್ಲಿ ಎನರ್ಜಿ ಸಿಗ್ತಾ ಇರೋದು, ಈ ಪರ್ಸನ್ಗೆ ಆಗದೆ ಇರೋರು ಜಾಸ್ತಿ ಇದ್ದಾರೆ, ಎನಿಮೀಸ್ ಜಾಸ್ತಿ ಇದ್ದಾರೆ, ತುಂಬ ಸ್ಟ್ರಗಲ್ಸ್ ಅನ್ನೋದು ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಈಗಷ್ಟೇ ಒಂದು ರೀಸೆಂಟಾಗಿ ಇವರ ಒಂದು ಹೆಲ್ತ್ ಅಪ್ಸೆಟ್ ಆಗಿತ್ತು ಅಂತ ಹೇಳಬಹುದು. ಹೆಲ್ತಲ್ಲಿ ಈಗ ರಿಕವರಿ ಆಗ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಬಹುಶಃ ಅದು ನಿಮಗೆ ಗೊತ್ತಿಲ್ವೋ ಗೊತ್ತಿಲ್ಲ. ಬಟ್ ಈ ಪರ್ಸನ್ಗೆ ಸಮ್ ಹೆಲ್ತ್ ಇಶ್ಯೂಸ್ ಇತ್ತು. ಜಸ್ಟ್ ಮೈಟ್ ಬಿ ಲೈಕ್ ಮೆಂಟಲಿ ಡಿಸ್ಟರ್ಬ್ಡ್ ಆಗಿರೋ ಕಾರಣ. ಆ್ಯಂಡ್ ಈ ಪರ್ಸನ್ ನಿಮ್ಮ ಜೊತೆ ಕಳೆದಂತಹ ದಿನಗಳಾಗಿರ್ಬಹುದು, ಕ್ಷಣಗಳಾಗಿರ್ಬೋದು, ಅದನ್ನು ನೆನಪು ಮಾಡ್ತಾ ಆ್ಯಂಡ್ ನಿಮಗೆ ನೋವು ಕೊಟ್ಟಿರುವಂತಹ ಒಂದು ವಿಚಾರ ಇಟ್ಕೊಂಡು ತುಂಬ ಗಿಲ್ಟ್ ಅನ್ನೋದು
ಇವ್ರ ಮನಸ್ಸಲ್ಲಿದೆ ಅಂತ ಹೇಳಬಹುದು. ಬಹುಶಃ ನಿಮಗೆ ಅವರು ಫೀಲ್ ಮಾಡಿಸ್ತಾ ಇರಬಹುದು ದಟ್ ನೋ, ನಾನು ನಿನ್ನನ್ನು ಪ್ರೀತಿಸ್ತಾ ಇಲ್ಲ, ನಿನ್ನ ಜೊತೆ ನಾನು ಇರೋದಿಲ್ಲ ಅಂತ ಪ್ರಿಟೆಂಡ್ ಮಾಡ್ತಾ ಇರ್ಬೋದು. ನೋ, ಬಟ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಆ್ಯಂಡ್ ಇಲ್ಲಿ ನಿಮ್ಮಿಬ್ಬರ ಒಂದು ಕಮ್ಯುನಿಕೇಷನ್ ಮುಂಚೆ ಇದ್ದಾಗ ತುಂಬಾ ಮಾತುಗಳು ಆಗಿತ್ತು ಅಂತ ಹೇಳ್ಬೋದು. ನಿಮ್ಮಿಬ್ಬರ ಮಧ್ಯೆ ತುಂಬ ಡಿಸ್ಕಷನ್ಸ್ ಆಗಿತ್ತು, ಅಥವಾ ಮ್ಯಾರೇಜ್ ಡಿಸ್ಕಷನ್ಸ್, ಆ್ಯಂಡ್ ಮ್ಯಾರೇಜ್ ಆದಮೇಲೆ ಯಾವ ರೀತಿ ಇರಬೇಕು ಲೈಫು, ಆ್ಯಂಡ್ ಎಷ್ಟು ಮಕ್ಕಳಿರಬೇಕು ಅದೆಲ್ಲವೂ ಕೂಡ ಡಿಸ್ಕಷನ್ ಆಗಿತ್ತು ಅಂತ ಹೇಳಬಹುದು ಇಲ್ಲಿ. ಆ್ಯಂಡ್ ನೀವು ಒಂದು ಕಮ್ಯುನಿಕೇಷನ್ ಆದಮೇಲೆ ರಿಲೇಷನ್ಶಿಪ್ಪಿಗೆ ಬಂದಾದಮೇಲೆ ಈ ಪರ್ಸನ್ ಜೊತೆಗೆ ಒಂದಲ್ಲ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾನೇ ಇದ್ದೀರಾ ಇಬ್ಬರು. ಆ್ಯಂಡ್ ಫೇಸ್ ಮಾಡ್ತಾ ಮಾಡ್ತಾ ಒಂದು ಸಾಲ್ವ್ ಆಗ್ತಿದ್ದಂಗೆ ಇನ್ನೊಂದು ಸಾಲ್ವ್ ಆಗ್ತಾ ಇದ್ದಂಗೆ ಮತ್ತೊಂದು, ಈ ರೀತಿ ಒಂದು ಜರ್ನಿ ಅನ್ನೋದನ್ನು ನೋಡ್ಕೊಂಡು ಹೋದ್ರಿ. ಆ್ಯಂಡ್ ತುಂಬಾ ಲೈಕ್ ಎಫರ್ಟ್ ಹಾಕಿದ್ದೀರಾ ನೀವು. ಅವ್ರ ಕಡೆಯಿಂದನೂ ಎಫರ್ಟ್ ಇತ್ತು, ನಿಮ್ಮ ಕಡೆಯಿಂದನೂ ಎಫರ್ಟ್ ಇತ್ತು. ಬಟ್ ಈಗ ನಿಮ್ಮ ಪರ್ಸನ್ ಗಿವ್ ಅಪ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಜಸ್ಟ್ ಬಿಕಾಸ್ ಅವರಿಗೆ ಫೀಲ್ ಆಗ್ತಾ ಇದೆ ದಟ್ ನಿಮ್ಮ ಜೊತೆ ಅವರ ಒಂದು ಮಾತುಕತೆ ನಡೀತಾ ಇದ್ದರೆ, ನಿಮ್ಮ ಜೊತೆ ಅವರ ಒಂದು ರಿಲೇಷನ್ಶಿಪ್ ಇದ್ದರೆ, ಅಥವಾ ಕಂಟಿನ್ಯೂಯೇಷನ್ ಆದರೆ ನಿಮಗೆ ಏನೋ ತೊಂದರೆ ಆಗಬಹುದು. ಬಿಕಾಸ್ ಇನಿಷಿಯಲ್ ಸ್ಟೇಜಸಲ್ಲಿ ಇನ್ನೂ ತುಂಬಾ ಪ್ರಾಬ್ಲಮ್ಸ್ ಅನ್ನೋದನ್ನು ನೀವು ಫೇಸ್ ಮಾಡಿರುವಂತಹ ಕಾರಣ ಈ ಪರ್ಸನ್ಗೆ ಇನ್ನೂ ನಿಮಗೆ ನೋವು ಕೊಡೋದಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಈ ಪರ್ಸನ್ಗೆ ನಿಮ್ಮ ಒಂದು ತಾಳ್ಮೆ ತುಂಬ ಇಷ್ಟ ಆಗುತ್ತೆ, ಆ್ಯಂಡ್ ನಿಮ್ಮ ಒಂದು ಸ್ಮೈಲ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಬಹುದು. ನೀವು ತುಂಬ ಚೆನ್ನಾಗಿ ಸ್ಮೈಲ್ ಮಾಡ್ತೀರಾ, ಆ್ಯಂಡ್ ಒಳ್ಳೆಯ ರೀತಿಯಲ್ಲಿ ಈ ಪರ್ಸನ್ಗೆ ತುಂಬ ಮೋಟಿವೇಟ್ ಮಾಡ್ತೀರಾ ಅಂತ ಹೇಳ್ಬೋದು. ಆ ಒಂದು ವಿಚಾರಗಳು ಇವ್ರಿಗೆ ನಿಮ್ಮಲ್ಲಿ ಆ ಒಂದು ಕ್ವಾಲಿಟೀಸ್ ಏನಿದೆ ಅದು ತುಂಬ ಇಷ್ಟ ಆಗುವಂಥದ್ದಿದೆ ನಿಮ್ಮ ಪರ್ಸನ್ಗೆ. ಆ್ಯಂಡ್ ಎಸ್, ಅಫ್ಕೋರ್ಸ್ ಈ ಪರ್ಸನ್ ಮನಸ್ಸಲ್ಲಿ ನೀವೇ ಇದ್ದೀರಾ ಅಂತ ಹೇಳಬಹುದು. ಬಟ್ ಅಷ್ಟು ಮೈಂಡ್ ಕ್ಲಾರಿಟಿ ಇಲ್ಲ, ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ ಈ ಪರ್ಸನ್. ತುಂಬಾ ಒಂದು ಥಾಟ್ ಸರಿ ಹೋದರೆ ಇನ್ನೊಂದು ಥಾಟ್, ಮತ್ತು ತುಂಬ ನೆಗೆಟಿವ್ ಸ್ಟೇಟ್ ಆಫ್ ಮೈಂಡಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಹೇಳ್ಬೋದು. ಅಷ್ಟು ಪಾಸಿಟಿವ್ ವೈಬ್ರೇಷನ್ಸ್ ಈ ಪರ್ಸನ್ ಕಡೆಯಿಂದ ಸಿಗ್ತಾ ಇಲ್ಲ. ಬಟ್ ಇವಾಗ ಸ್ಟಿಲ್ ಇನ್ ಹೋಪ್. ನೀವು ವಿಡಿಯೋ ನೋಡ್ತಿರೋರು, ನೀವು ಎಲ್ಲೋ ಒಂದು ಕಡೆ ತುಂಬ ಪಾಸಿಟಿವ್ ಆಗಿದ್ದೀರಾ. ನಾನು ಈ ನ್ಯೂಸ್ ನನಗೆ ಏನು ಬೇಕೋ ಅದನ್ನು ಕೊಡ್ತಾರೆ ಅಂತ ನೀವು ತುಂಬ ಪಾಸಿಟಿವ್ ಇದ್ದೀರಾ. ಬಟ್ ಈ ಪರ್ಸನ್ ಅಷ್ಟು ಪಾಸಿಟಿವ್ ಆಗಿಲ್ಲ, ಅಷ್ಟು ಕ್ಲಾರಿಟಿ ಇಲ್ಲ. ಈ ಒಂದು ಪರ್ಸನ್ಗೆ ಏನು ಬೇಕು ಅಂತ ಕ್ಲಾರಿಟಿ ಇಲ್ಲ. ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ, ಬೇಗ ಯಾರು ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ, ಆ್ಯಂಡ್ ಬೇರೆದವರ ಮಾತುಗಳನ್ನ ಕೇಳ್ತಾರೆ. ಸೊ ಆ ಒಂದು ಸೆಲ್ಫ್ ಡಿಸಿಷನ್ಸ್ ಏನಿದೆ ಅದು ಇಲ್ಲ. ಬಹುಶಃ ಈ ಒಂದು ವಿಚಾರ ಯಾವ ರೀತಿ ಅಂದರೆ ಎಲ್ಲೋ ಇನ್ಸೆಕ್ಯೂರಿಟೀಸ್ ಕಾಡ್ತಿರಬಹುದು, ಅದಕ್ಕೋಸ್ಕರ ಸೆಲ್ಫ್ ಡಿಸಿಷನ್ಸ್ ತೊಗೊಳಕ್ಕಾಗ್ತಾ ಇಲ್ಲ. ಇನ್ಸೆಕ್ಯೂರಿಟೀಸ್ ಇನ್ ದ ಸೆನ್ಸ್ ಫಿನಾನ್ಷಿಯಲಿ ಅನ್ಸ್ಟೇಬಲ್ ಇರಬಹುದು, ಫಿನಾನ್ಷಿಯಲಿ ಒಂದು ಸ್ಟೆಬಿಲಿಟಿ ಅನ್ನೋದಿಲ್ಲ, ಅಥವಾ ತುಂಬಾ ಸಾಲಗಳಾಗಿರಬಹುದು, ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರಬಹುದು. ಈ ಒಂದು ವಿಚಾರಕ್ಕೆ ನೋಡೋದಾದರೆ ಆ ಎಲ್ಲ ತಲೆಯಲ್ಲಿ ಇಟ್ಕೊಂಡು, ಆ ಎಲ್ಲ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ಸಹ ನಿಮ್ಮ ಜೊತೆಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಬಟ್ ಈ ಪರ್ಸನ್ ತುಂಬಾ ರೊಮ್ಯಾಂಟಿಕ್ ಫೀಲ್ ಮಾಡ್ತಾರೆ ಸಮ್ಟೈಮ್ಸ್ ನಿಮ್ಮ ಜೊತೆ ಇದ್ದಂಥ ಕ್ಷಣಗಳನ್ನ ನೆನೆಸ್ಕೊಂಡು. ಆ್ಯಂಡ್ ಈ ಪರ್ಸನ್ ವಾಂಟ್ಸ್ ಟು ಕಿಸ್ ಯು ಅಂತ ಬರ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಜೊತೆ ಕಿಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ, ನಿಮ್ಮ ಒಂದು ಹಣೆಗೆ ಮುತ್ತಿಡಬೇಕು ಅಂತ ಈ ಒಂದು ಪರ್ಸನ್ ಬಯಸ್ತಾ ಇದ್ದಾರೆ. ಬಹುಶಃ ನೀವು ಪ್ರತಿ ಸತಿ ಮೀಟ್ ಆದಾಗಲೂ ಸಹ ಈ ಪರ್ಸನ್ ನಿಮಗೆ ಹಣೆಗೆ ಮುತ್ತಿಡ್ತಾ ಇದ್ರು ಅಂತ ಬರ್ತಾ ಇದೆ. ಸೊ ಆ ಒಂದು ಕ್ಷಣಗಳನ್ನ ನೆನೆಸ್ಕೊಳ್ತಾ ಇದ್ದಾರೆ ಈ ಪರ್ಸನ್ ಅಂತ ಹೇಳಬಹುದು. ಬಟ್ ಮೋರ್ ಓವರ್ ಈ ಪರ್ಸನ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಬಟ್ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಆ್ಯಂಡ್ ಸ್ಟೆಪ್ಸ್ ಸಹ ತೊಗೊಳ್ತಾ ಇಲ್ಲ, ಆ್ಯಕ್ಷನ್ಸ್ ತೊಗೊಳ್ತಾ ಇಲ್ಲ. ವಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಯು ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ವೈ ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಸಮ್ ಪೀಪಲ್ ಆರ್ ಇನ್ ಕಾರ್ಮಿಕ್ ರಿಲೇಷನ್ಶಿಪ್ಸ್ ಅಂತ ಹೇಳ್ಬೋದು. ಸಮ್ ಕಾರ್ಮಿಕ್ ಎನರ್ಜೀಸ್ ಇದೆ ಇಲ್ಲಿ. ಬಿಕಾಸ್ ಕಾರ್ಮಿಕ್ ಇರೋದ್ರಿಂದ ತುಂಬಾ ಜಗಳಗಳಾಗುತ್ತೆ, ಮನಸ್ತಾಪಗಳಾಗುತ್ತೆ, ಕ್ಲಾರಿಟಿಗಳಿರಲ್ಲ ಏನಾಗ್ತಾಯಿದೆ ರಿಲೇಷನ್ಶಿಪ್ಪಲ್ಲಿ. ಇನಿಷಿಯಲ್ ಸ್ಟೇಜಸಲ್ಲಿ ಎಲ್ಲವೂ ಸರಿಗಿತ್ತು, ಬಟ್ ಈಗ ತುಂಬಾ ಕನ್ಫ್ಯೂಸ್ಡ್ ಸ್ಟೇಟ್ ಆಗಿದೆ ನಿಮ್ಮ ಒಂದು ಮೈಂಡ್ ಆಗಿರಬಹುದು, ಆ ಪರ್ಸನ್ ಮೈಂಡ್ ಆಗಿರಬಹುದು. ಬಿಕಾಸ್ ಇಲ್ಲಿ ಒಬ್ರಿಗೊಬ್ಬರು ಕೂತ್ಕೊಂಡು ಮಾತಾಡಿಲ್ಲ ಅಂತ ಹೇಳಬಹುದು. ಕಮ್ಯುನಿಕೇಷನ್ ಸರಿಯಾಗಿ ಆಗಿಲ್ಲ, ಏನಾಗ್ತಾ ಇದೆ ಅಂತ ಅವರು ಓಪನ್ ಆಗಿ ಮಾತಾಡಿಲ್ಲ. ನೀವು ಕೇಳಿಸ್ಕೋಬೇಕು ಅಂದ್ರೂ ಸಹ ಆ ಕಡೆಯಿಂದ ಯಾವುದೇ ರೀತಿ ಆ್ಯಕ್ಷನ್ಸ್ ಅನ್ನೋದು ಬರ್ತಾ ಇಲ್ಲ. ಬಿಕಾಸ್ ನೀವು ಅವರು ಮಾತಾಡೋದಕ್ಕೆ ಕರೆದಾಗ ನೀವು ಹೋಗದೇ ಇರುವಂಥದ್ದಿತ್ತು, ಆ್ಯಂಡ್ ನೀವು ಕರೆದಾಗ ಅವರು ಬರದೇ ಇರುವಂಥದ್ದಿತ್ತು.
ಈ ರೀತಿ ಒಂದು ಈಗೋ ಕ್ಲಾಶಸ್ ಕೂಡ ಆಗಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳಬಹುದು. ಆ್ಯಂಡ್ ಕೆಲವೊಂದು ಸಣ್ಣ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಜಗಳಗಳಾಗಿ ದೂರ ಆಗಿದ್ದೀರಾ ಅಂತ ಹೇಳ್ಬೋದು. ಜಸ್ಟ್ ಒಂದು ಸ್ಮಾಲ್ ರೀಸನ್ಸ್, ಬಹುಶಃ ಅದು ನನ್ನನ್ನು ನೀನು ಪ್ರಿಯಾರಿಟೈಸ್ ಮಾಡ್ತಾ ಇಲ್ಲ, ನನಗೆ ನೀನು ಬೆಲೆ ಕೊಡ್ತಾ ಇಲ್ಲ, ಅಥವಾ ನನಗೆ ನೀನು ಟೈಮ್ ಕೊಡ್ತಾ ಇಲ್ಲ, ರಿಸ್ಟ್ರಿಕ್ಷನ್ಸ್ ಹಾಕ್ತಾ ಇದೆಯಾ, ಈ ರೀತಿ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಸಣ್ಣ ಪುಟ್ಟ ಒಂದು ರೀಸನ್ಸ್ ಇಟ್ಕೊಂಡು ನೀವು ಜಗಳಾಗಿ ದೂರ ಆಗಿರುವಂಥದ್ದು. ಕೆಲವ್ರಿಗೆ ಸಪ್ರೇಷನ್ಸ್ ಇರೋದು 6 months, ಇನ್ನು ಕೆಲವ್ರಿಗೆ 6 yearsಯಿಂದ ಕಾಯ್ತಾ ಇದ್ದೀರಾ, ಇನ್ನು ಕೆಲವರು ರೀಸೆಂಟ್ ಆಗಿ ಒಂದು 60 daysಯಿಂದ ಇದ್ದೀರಾ ಅಂತ ಹೇಳಬಹುದು. ಆ್ಯಂಡ್ ಸಮ್ ಪೀಪಲ್ ಆರ್ 2 years, ಸಮ್ ಪೀಪಲ್ ಆರ್ 1.5 years, 1.5 ವರ್ಷದಿಂದ ಈ ಪರ್ಸನ್ಗೋಸ್ಕರ ಕಾಯ್ತಾ ಇದ್ದೀರಾ. ಆ್ಯಂಡ್ ಸಮ್ ಪೀಪಲ್ ಯು ಲೈಕ್ ಈ ಒಂದು ಪರ್ಸನ್ನ ಬಿಟ್ಟು ಬೇರೆ ಒಂದು ವಿಚಾರದಲ್ಲೂ ನೋಡೋದಾದರೆ ಸಮ್ವೇರ್ ಈ ಪರ್ಸನ್ಗೆ ಒಂದು ಫ್ರೆಂಡ್ಶಿಪ್ ಅನ್ನೋದು ಆಗಿದೆ ಅಂತ ಹೇಳ್ಬೋದು. ಬಟ್ ನಿಮ್ಮ ಥರ ಆ ಒಂದು ಫೀಲ್ ಅವ್ರಿಗೆ ಸಿಗ್ತಾ ಇಲ್ಲ. ಪ್ರತಿಯೊಬ್ಬರ ಜೊತೆ ಮಾತಾಡಿದಾಗಲೂ ಅಥವಾ ಫ್ರೆಂಡ್ಶಿಪ್ ಮಾಡಿದಾಗಲೂ ಸಹ ಈ ಪರ್ಸನ್ ನಿಮ್ಮನ್ನೇ ಹುಡುಕ್ತಾರೆ, ನಿಮ್ಮ ಕ್ವಾಲಿಟೀಸ್ನೇ ಹುಡುಕ್ತಾರೆ. ಬಟ್ ಆ ಕ್ವಾಲಿಟೀಸ್ ಸಿಗ್ತಾ ಇಲ್ಲ ಅಂತ ಹೇಳಬಹುದು. ಬಿಕಾಸ್ ಈ ಪರ್ಸನ್ ಮನಸ್ಸಲ್ಲಿ ನಾನು ಟ್ರೂ ಆಗಿ ನನ್ನ ಪರ್ಸನ್ನ ನಾನು ಮಾಡಿದ್ದೀನಿ, ಬೇರೆ ಯಾರೂ ಆ ಜಾಗನ ರೀಪ್ಲೇಸ್ ಮಾಡೋಕ್ಕಾಗಲ್ಲ, ಈ ರೀತಿ ವಿಚಾರಗಳು ಅವ್ರದ್ದಿದೆ. ಐ ವಿಲ್ ವೇಟ್ ಫಾರ್ ಲಾಂಗರ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಬೇಕಾದರೂ ನಾನು ಕಾಯ್ತೀನಿ ಅಂತಲೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಇಲ್ಲಿ ಫ್ಯಾಮಿಲಿ ವಿಚಾರಕ್ಕೂ ಕೂಡ ಸಪ್ರೇಷನ್ ಆಗಿದೆ ಅಂತ ಹೇಳಬಹುದು. ಕೆಲವ್ರದ್ದು ಮದುವೆವರೆಗೂ ಬಂದು ಕೂಡ ಮುರುಗಡೆ ಆಗಿರಬಹುದು. ಸ್ಟಿಲ್ ಆ ಒಂದು ಪರ್ಸನ್ಗೋಸ್ಕರನೇ ನೀವು ಕಾಯ್ತಾ ಇರಬಹುದು. ಆ ಒಂದು ಎನರ್ಜೀಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಓವರಾಲ್ ಹೇಳಬೇಕು ಅಂದರೆ ಈ ಪರ್ಸನ್ ನಿಮ್ಮನ್ನ ತುಂಬ ಮಿಸ್ ಮಾಡ್ತಾ ಇದ್ದಾರೆ, ತುಂಬ ಪ್ರೀತಿ ಇದೆ ಅಂತ ಹೇಳ್ಬಹುದು. ಬಟ್ ಪ್ರಿಟೆಂಡ್ ಅಂತೂ ಇದೆ, ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಜಸ್ಟ್ ಮುಂದೆ ಯಾವುದು ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅಂತ. ಬಟ್ ಓವರಾಲ್ ನೋಡೋದಾದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ. ಆ್ಯಂಡ್ ಸ್ಟಿಲ್ ಭಯ ಕಾಡ್ತಾ ಇದೆ, ಇನ್ಸೆಕ್ಯೂರಿಟೀಸ್ ಇದೆ, ಬಂದು ಮಾತಾಡೋಕ್ಕೆ ಭಯ ಕಾಡ್ತಾ ಇದೆ. ಇಫ್ ಪಾಸಿಬಲ್ ಏನಾದರೂ ನಿಮಗೇನಾದರೂ ಪಾಸಿಬಲ್ ಇದ್ದರೆ ನೀವೇ ಒಂದು ಸ್ಟೆಪ್ನ ತೊಗೊಂಡು ಆ್ಯಕ್ಷನ್ಸ್ಗಳನ್ನ ತೊಗೊಳ್ಳಿ. ಅಥವಾ ಅನ್ಬ್ಲಾಕ್ ಇದೆ ನಂಬರು ಅಂದರೆ ಕಾಂಟ್ಯಾಕ್ಟ್ ನೀವೇ ಮಾಡಿ, ಮೆಸೇಜ್ ನೀವೇ ಮಾಡಿ, ನೋಡಿ ಕ್ಲಾರಿಟಿ ಅನ್ನೋದನ್ನು ಪಡ್ಕೊಳ್ಳಿ. ಬಹುಶಃ ನೀವಾಗಲೇ ಅವ್ರ ಜೊತೆ ಮಾತಾಡಿದರೆ ಬಹುಶಃ ಈ ಪರ್ಸನ್ ಓಪನ್ ಅಪ್ ಆಗಬಹುದು, ಹೇಳಬಹುದು. ಅಟ್ಲೀಸ್ಟ್ ಅವ್ರು ಕ್ಲಾರಿಟಿ ಅನ್ನೋದಾದರೂ ಕೊಡ್ತಾರೆ, ವೆದರ್ ಇಲ್ಲ ಕಂಟಿನ್ಯೂ ಮಾಡೋಣ ಅಥವಾ ಮೂವ್ ಆನ್ ಆಗೋಣ ಅಂತ. ಒಂದು ಸತಿ ಕನ್ಫರ್ಮೇಷನ್ ನೀವು ತೊಗೊಳ್ಳಿ. ಬಿಕಾಸ್ ಎಷ್ಟು ದಿನ ಅಂತ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀರಾ ಅಥವಾ ಅವರು ನಿಮಗೋಸ್ಕರ ವೆಯ್ಟ್ ಮಾಡ್ತಾರೆ. ಒಂದು ಸತಿ ಒಂದು ಸ್ಟೆಪ್ ಅನ್ನೋದನ್ನು ತೊಗೊಳ್ಳಿ. ಅದರ್ವೈಸ್ ಬೆಟರ್ ಕ್ಲಾರಿಫಿಕೇಷನ್ಗೆ ಪರ್ಸ್ನಲ್ ರೀಡಿಂಗ್ ಆದರೂ ತೊಗೊಳ್ಳಿ. ನನ್ನ ಹತ್ರ ಅಂತ ಅಲ್ಲ, ಯಾರ ಹತ್ರನಾದರೂ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಮೂವ್ ಆನ್ ಆಗಬೇಕಾ ಬೇಡವಾ ಅನ್ನೋದು ಸಹ ನೀವು ವೆಯ್ಟ್ ಮಾಡಿ. ಬಿಕಾಸ್ ಇಲ್ಲಿ ಕೆಲವರು 6 yearsವರೆಗೂ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂದರೆ ಎಸ್ ಅಫ್ಕೋರ್ಸ್ ನಿಮಗೂ ಒಂದು ಲೈಫ್ ಅನ್ನೋದಿದೆ. ನನ್ನ ಅಡ್ವೈಸ್ ಜಸ್ಟ್ ಟೇಕ್ ಅ ಪರ್ಸ್ನಲ್ ರೀಡಿಂಗ್. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಮೂವ್ ಆನ್ ಆಗು ಅಂತ ಬಂದರೆ ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಮೂವ್ ಆನ್ ಅಂತ ಹೇಳ್ತೀನಿ. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ಲಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಿಮ್ಮ ಪರ್ಸನ್ನ ಜೊತೆ ಮ್ಯಾರೇಜ್ ಮ್ಯಾನಿಫೆಸ್ಟ್ ಮಾಡಬೇಕು ಇಂಟ್ರೆಸ್ಟ್ ಇದ್ದೀರಾ ಅಂದರೂ ಕೂಡ ಅವರು ಸಹ ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.